ನಮಸ್ಕಾರ ರೀ ಎಲ್ರಿಗೂ ಬೆಳಗಿನ ಶುಭೋದಯ ರೀ. ನಾನು ಇವತ್ತ ನಿಮ್ಗ ಹೊಸದ ಬ್ರೇಕ್ಫಾಸ್ಟ್ ತಗೊಂಡ್ ಬಂದಿದ್ದೇನ್ರಿ. ಏನಂದ್ರ ಸಟ್ಟು ಪರೋಟ ರೀ. ಸಟ್ಟು ಅಂದ್ರ ಏನ್ ಗೊತ್ತಿಲ್ಲಲ್ರಿ ನಿಮ್ಗ, ಹುರ್ಗಡ್ಲಿ ಬರ್ತೈತಲ್ರಿ, ಆ ಹುರ್ಗಡ್ಲಿ ಪೌಡರ್ ಮಾಡ್ಕೊಂಡ್ ನಾವ ಅದ್ರ ಜೊತೆಗ ಇನ್ನ ಬೇರೆ ಬೇರೆ ಗ್ರೇಡಿಯಂಟ್ ಹಾಕೊಂಡ್ ಮಾಡ್ಕೊಳಂತ ಪರೋಟ ರೀ. ಇದ ಬೆಂಗಾಲಿ ಸ್ಟೈಲ್ ಮಾಡ್ತಾರ್ರಿ, ಬೆಂಗಾಲಿ ಕಡೆ ಜಾಸ್ತಿ ಮಾಡ್ತಾರ್ರಿ. ಇದ ಭಾರಿ ಮಸ್ತ್ ಆಗ್ತೈತಿ. ಮತ್ತ ಅದ ಟೇಸ್ಟ್ ನೋಡ್ರಿ ಅಂದ್ರ ನಿಮ್ಗ ಮತ್ ಬೇಕಂತಲ್ಲ ಅನ್ಕೋತೀರಿ. ಎಲ್ಲಾರು ಒಂದ್ಸಲ ಟ್ರೈ ಮಾಡ್ರಿ. ಬರೀ ಹೆಂಗ್ ಮಾಡೋದಂತಲ್ಲ ಅಂದ್ ಹೇಳ್ಕೊಡ್ತೇನಿ. ಭಾರಿ ಈಸಿ ಐತಿ, ಸಿಂಪಲ್ ಐತಿ. ಮತ್ತ ನಾಷ್ಟಾ ಟೈಮ್ದಾಗ ಮಾಡ್ಕೊಂಡ್ ತಿಂದ್ರ ಅಂದ್ರ ಹೊಸ ಬ್ರೇಕ್ಫಾಸ್ಟ್ ತಿಂದಂಗ ಆಕೈತಿ. ಬರೀ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನಿ ನೋಡ್ರಿ. ಇವಾಗ ನಾನು ಒಂದು ಬಟ್ಲಾ ತಗೊಂಡೇನ್ರಿ. ಆ ಬಟ್ಲೊಳಗ 3 ರಿಂದ 4 ಸ್ಪೂನ್ ಸಟ್ಟು ಹಾಕೊಳತೇನ್ರಿ. ಸಟ್ಟು ಅಂದ್ರ ಹುರ್ಗಡ್ಲಿ ಪೌಡರ್. ಇನ್ನೊಂದ್ಸಲ ಹೇಳತ್ತೇನಿ, ಅದನ್ನ 4 ಸ್ಪೂನ್ ಅಷ್ಟ ನಾನು ಹಾಕೊಂಡಿದ್ದೇನ್ರಿ. 4 ಅಥವಾ 5 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಅದ್ರೊಳಗ ನೀವು ಮ್ಯಾನೇಜ್ ಮಾಡ್ಕೊಂಡು ಹಾಕೋಬಹುದ್ರಿ. ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೇನ್ರಿ ಚಿಕ್ಕದಾಗಿ. ಆಮ್ಯಾಗ ಮೆಣಸಿನ್ಕಾಯಿ ನಾನು ಸಣ್ಣ ಪೀಸ್ ಮಾಡ್ಕೊಂಡಿದ್ದೇನಿ. ಮತ್ತೆ ಶುಂಠಿ ತಗೊಂಡಿದ್ದೇನ್ರಿ. ಈರುಳ್ಳಿ ಒಂದ್ರೊಳಗ ಅರ್ಧ ಮಾಡ್ಕೊಳ್ರಿ, ಜಾಸ್ತಿ ಹಾಕೋಬೇಡ್ರಿ. ಮತ್ತೆ ಅದ್ರ ಜೊತೆಗೆ ಉಪ್ಪಿನಕಾಯಿ ತಗೊಂಡಿದ್ದೇನ್ರಿ, ಹುಳಿ ಉಪ್ಪಿನಕಾಯಿ. ಮತ್ತ ನೋಡ್ರಿ ಇವಾಗ ಕರಿ ಜೀರಿಗೆ ಮತ್ತ ಅಜ್ವಾಯಿನ್ ತಗೊಂಡಿದ್ದೇನ್ರಿ. ಇವಾಗ ನೋಡ್ರಿ ನಾನು ಒಂದ್ ಸ್ವಲ್ಪ ಉಪ್ಪಿನಕಾಯಿ ಅದ್ರೊಳಗ ಹಾಕೊಳತಿದ್ದೇನಿ. ರಸ ಇತ್ತಂದ್ರ ರಸ ಹಾಕೊಳ್ರಿ ಉಪ್ಪಿನಕಾಯ್ದ. ಇವಾಗ ಅದ್ರ ಜೊತೆಗೆ ಕಟ್ ಮಾಡಿರೋಂತ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರೀ ಎಲ್ಲ ಹಾಕೊಂಡ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ ಅದ್ರೊಳಗ ನೋಡ್ರಿ ನಾನು ಆಯಿಲ್ ಹಾಕೊಳ್ತಿದ್ದೀನಿ. ನನ್ನ ಹತ್ರ ಸಾಸಿವೆ ಎಣ್ಣೆ ಐತ್ರಿ, ನಿಮ್ಮ ಹತ್ರ ಯಾವ ಎಣ್ಣೆ ಐತೆ ಅದನ್ನ ನೀವು ಬಳಸ್ಕೋಬಹುದ್ರಿ. ನೋಡ್ರಿ ಇವಾಗ ಅದನ್ನೆಲ್ಲ ಕಲಸ್ಕೊರಿ ಚಂದಂಗೆ. ಅದ್ರೊಳಗೆ ನೀರದು ಏನು ಹಾಕಂಗಿಲ್ರಿ, ಜಸ್ಟ್ ಅದು ಎಣ್ಣೆ ಒಳಗನ ಏನಾಗ್ಬೇಕ್ರಿ ಅದ ಕಲಸ್ಕೋಬೇಕ್ರಿ. ನೀವೇನ್ ಅದ್ರೊಳಗೆ ಏನೇನ್ ಹಾಕೊಂಡಿದಿರಲ್ರಿ ಅದ್ರಲ್ಲೇನ ನಾವ್ ಏನ್ ಮಾಡ್ಬೇಕು, ಅದ ಹಿಟ್ಟ ನಾವ ಚಂದಂಗೆ ಎಲ್ಲ ಮಿಕ್ಸ್ ಆಗೋ ತರ ನಾವ ಕಲಸ್ಕೋಬೇಕ್ರಿ. ನೋಡ್ರಿ ಅದು ಉಪ್ಪಿನಕಾಯಿ ಎಲ್ಲ ಏನ್ ಮಾಡ್ಬೇಕ್ರಿ, ಅದ ಸ್ಮೂತ್ ಆಗಿ ಎಲ್ಲ ಹಿಟ್ಟು ಜೊತೆಗೆ ಬೆರೆಯೋ ತರ ನಾವ ಕಲಸ್ಕೋಬೇಕ್ರಿ. ಈ ತರ ಉಂಡಿ ಮಾಡಿದ್ರ ನೋಡ್ರಿ ಅದು ಉಂಡಿ ತರ ಆಗ್ಬೇಕು. ಆ ರೀತಿ ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ಆಯಿಲ್ ಮತ್ತೆ ಹಾಕೊಂಡ ಕಲಸ್ಕೋಬೇಕ್ರಿ. ನೋಡ್ರಿ ಇವಾಗ ನಾನು ಹಿಟ್ಟು ತಗೊಳತಿದ್ದೇನಿ. ಹಿಟ್ಟ 4 ಪರೋಟ ಆಗೋಷ್ಟು ನಾನು ಹಿಟ್ಟು ತಗೊಂಡಿದ್ದೇನ್ರಿ. ನಿಮ್ಗೆ ಎಷ್ಟು ಬೇಕಾ ನೀವು ಅದನ್ನ ತಗೋಬೋದ್ರಿ. ನಾನು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಸ್ವಲ್ಪ ಆಯಿಲ್ ಹಾಕೊಂಡ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಸ್ವಲ್ಪ ನೀರ್ ಹಾಕೊಂಡ ಹಿಟ್ಟು ನಾದ್ಕೊಳ್ರಿ. ನೋಡ್ರಿ ಇವಾಗದ ನಾನು ಹಿಟ್ಟು ಎಲ್ಲ ಸ್ವಲ್ಪ ನೀರ್ ಹಾಕೊಂಡ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೇನ್ರಿ. ಅದ್ ನಾದ್ಕೊಂಡ್ಬಿಟ್ಟ ಒಂದ್ 5 ನಿಮಿಷದವರೆಗೂ ನಾವೇನ್ ಮಾಡೋಣ್ರಿ, ಒಂದ ಪ್ಲೇಟ್ ಮುಚ್ಚೋಣ್ರಿ. ನೋಡ್ರಿ ಇವಾಗ ಒಂದ್ 5 ನಿಮಿಷ ಆಗಿ ನೋಡ್ರಿ ಅದು ಮಸಾಲೆ ಎಲ್ಲ ನಾವ್ ಏನ್ ಮಾಡ್ಕೊಂಡಿದ್ದು ಅದು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೇತ್ರಿ. ಇವಾಗ ಹಿಟ್ಟನ್ನು ಒಂದ್ 5 ನಿಮಿಷದವರೆಗೂ ನೆನೆ ಆಗೇತ್ರಿ. ಅದನ್ನ ನಾನು ಸ್ವಲ್ಪ ಆಯಿಲ್ ಹಾಕೊಂಡ ಮತ್ತೊಂದ್ಸಲ ಏನ್ ಮಾಡ್ತೇನ್ರಿ, ಕಲಸ್ಕೋತೇನ್ರಿ. ಯಾಕಂದ್ರ ಒಳಗಡೆ ಏನಾರ ಗಂಟಿತ್ತಂದ್ರ ಅದ ಏನಾಕೇತ್ರಿ ಮತ್ತೊಂದ್ಸಲ ಎಲ್ಲ ಹುಡ್ಕೊಂಡ ಮೆತ್ತಗ ಹಾಕೇತ್ರಿ ಹಿಟ್ಟು. ನೋಡ್ರಿ ಇವಾಗ ಅದ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡ ಇವಾಗ ಉಳ್ಳಿ ಮಾಡ್ಕೋತೇನ್ರಿ. ನಾನು 4 ಪರೋಟ ಆಗೋಷ್ಟು ಅಷ್ಟ ಹಿಟ್ಟು ತಗೊಂಡಿದ್ದೇರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡ್ ನೀವ ತಗೋಬಹುದ್ರಿ. ನೋಡ್ರಿ ಈ ತರ ಚಿಕ್ಕ ಉಳ್ಳಿ ಮಾಡ್ಕೊಂಡ್ರೆ ಸಾಕ್ರಿ. ಒಂದ್ ಸ್ವಲ್ಪ ಡಿಪ್ ಮಾಡ್ಕೊರಿ ಹಿಟ್ಟೊಳಗ. ಡಿಪ್ ಮಾಡ್ಕೊಂಡ್ ಅದನ್ನೇನ್ ಮಾಡ್ರಿ, ಪ್ಲೇಟ್ ತರ ನಾವ ಏನ್ ಮಾಡ್ಕೋಬೇಕ್ರಿ, ಅದನ್ನ ಒಳಗಡೆ ಮಸಾಲಾ ತುಂಬೇಕಲ್ರಿ, ಅದಕ್ಕೋಸ್ಕರ ನಾವ ಪ್ಲೇಟ್ ತರ ಅದನ್ನ ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿ ಮಾಡ್ಕೊಳತಿದ್ದೇನ್ರಿ ನನ್ನ ಪ್ಲೇಟ್ ತರ. ಇವಾಗ ನಾವ ಅದ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಲ್ರಿ, ಆ ಮಸಾಲಾ ನಾವ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀಟಂಗೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ನಾವ್ ಏನ್ ಮಾಡ್ಬೇಕ್ರಿ, ಹಿಟ್ಟೊಳಗ ತುಂಬಬೇಕ್ರಿ. ಅದನ್ನ ನೋಡ್ರಿ ಈ ರೀತಿ ಹಿಟ್ಟೊಳಗ ತುಂಬಬೇಕ್ರಿ. ಈ ಮೇಲ್ಗಡೆ ಬಂದಿರ್ತೈತಲ್ರಿ ಅದನ್ನ ಅಲ್ಲೇ ಪ್ರೆಸ್ ಮಾಡಿ ನಾವ ನಿಧಾನಕ್ಕೆ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಪ್ರೆಸ್ ಮಾಡ್ಬೇಕ್ರಿ. ಒಳಗಡೆ ಹಿಟ್ಟೆಲ್ಲ ಅದ ಎಲ್ಲಾ ಹಿಟ್ಟೊಳಗು ಸೇರ್ಕೊಳ್ಳೋ ತರ ಸೊಕಾಸು ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡ್ ನಾವೇನ್ ಮಾಡ್ಬೇಕ್ರಿ, ನಿಧಾನಕ್ಕ ಲಟ್ಸ್ಕೋಬೇಕ್ರಿ. ಜಾಸ್ತಿ ಅಗಲ ಮಾಡ್ಕೋಬೇಡ್ರಿ, ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ಸ್ವಲ್ಪ ರೌಂಡ್ ಆಗಿ ಮಾಡ್ಕೊಂಡ್ ನಾವೇನ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕ್ರಿ. ನೋಡ್ರಿ ಹಿಂಗ ನಾನು ಎಲ್ಲ ಮಾಡ್ಕೊಂಡ ರೆಡಿ ಮಾಡ್ಕೊಂಡು ಇಟ್ಕೊಳತೀನಿ. ಈ ಕಡೆ ಹಂಚು ಕಾಯಕ್ ಇಟ್ಟಿದೇವ್ರಿ. ಕಾಯಕ್ ಇಟ್ಕೊಂಡ್ ನಾವೇನ್ ಮಾಡ್ಬೇಕು, ಅದನ್ನ ನೀಟಾಗಿ ಸಣ್ಣಗ ಭಾಳ ದೊಡ್ಡದನ್ನು ಮಾಡ್ಕೋಬೇಡ್ರಿ, ಭಾಳ ಚಿಕ್ಕದನ್ನು ಮಾಡ್ಕೋಬೇಡ್ರಿ. ನೋಡ್ಕೊಂಡ್ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಂಡ್ ಅದನ್ನ ನಿಧಾನಕ್ಕ ಲಟ್ಟಿಸ್ಕೋರಿ.
ನೋಡ್ರಿ ಇವಾಗ ಅದು ಮಸಾಲ ಎಲ್ಲ ಹಿಟ್ಟಿಗೂ ಆಗೈತ್ರಿ, ಅದು ಸ್ಪ್ರೆಡ್ ಆಗೈತಿ. ಇವಾಗ ಬರ್ರಿ ನೋಡು ಹಂಚು ಕಾದೈತ್ರಿ. ಆ ಹಂಚೊಳಗೆ ನಾವು ಸ್ವಲ್ಪ ಆಯಿಲ್ ಹಾಕೊಂಡ ಬೇಯಿಸ್ಕೊಳ್ಳೋಣ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡು ನಾವೇನು ಮಾಡ್ಕೋಬೇಕ್ರಿ, ಬೇಯಿಸ್ಕೊಳ್ಳೋಣ್ರಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡ ನೀವೇನು ಮಾಡ್ರಿ ಎಲ್ಲ ಪರೋಟಾನ ನೀಟಮ್ಗೆ ಬೇಯಿಸ್ಕೊರಿ. ಎಣ್ಣೆ ಹಾಕೊಂಡ ನಿಮ್ಗೆ ಎಷ್ಟು ಎಣ್ಣೆ ಬೇಕು, ಜಾಸ್ತಿ ಎಣ್ಣೆ ಬೇಕಿದ್ರೆ ಜಾಸ್ತಿ ಎಣ್ಣೆ ಹಾಕೊಳ್ರಿ. ಇಲ್ಲ ನಾರ್ಮಲ್ ಆಗಿ ನಮ್ಗೆ ಅಷ್ಟ ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕೊಂಡು ನೀವು ಬೇಯಿಸ್ಕೊಬೋದ್ರಿ. ನೋಡ್ರಿ ಯಾವ ರೀತಿ ಅದಾಗೈತಿ, ಚೆನ್ನಾಗಿ ಉಬ್ಬು ಬರ್ತೈತ್ರಿ, ಭಾರಿ ಮಸ್ತ್ ಆಗ್ತೈತಿ. ನೋಡ್ರಿ ಇವಾಗ ನಮ್ಮ ಪರೋಟ ರೆಡಿ ಆಗೈತ್ರಿ. ಪರೋಟ ಮಾಡಾಕ ಬಹಳ ಈಸಿ ಅದ ರೀ, ಭಾರಿ ಜಾಸ್ತಿ ಏನು ಗ್ರೇಡಿಯಂಟ್ ಬೇಕಾಗಿಂಗಿಲ್ಲ. ಸಟ್ಟು ಪರೋಟ ನಿಮ್ಗೆ ಆನ್ಲೈನ್ನೊಳಗೆ ಸಿಗ್ತೈತಿ, ಇಲ್ಲ ನಿಮ್ಮ ಮನೆಯೊಳಗೆ ನೀವು ಹುರ್ಗಡ್ಲಿ ಇಟ್ಕೊಂಡ್ ನಂತರ ಅದ್ರ ಪೌಡ್ರ್ ಮಾಡ್ಕೊಂಡು ನೀವು ಇದನ್ನ ರೆಡಿ ಮಾಡ್ಕೋಬೋದ್ರಿ. ಅದ್ರ ಜೊತೆಗೆ ನಾವು ಸಾಸ್ ಹಾಕೊಂಡು ತಿನ್ಬೋದ್ರಿ, ಇಲ್ಲ ಗ್ರೀನ್ ಚಟ್ನಿ ಹಾಕೊಂಡು ತಿನ್ಬೋದು. ನಿಮ್ಗೆ ಯಾವ ರೀತಿ ಚಟ್ನಿ ಇದ್ರೂ ಅದ್ರೊಳಗೆ ಮ್ಯಾಚ್ ಆಗ್ತೈತ್ರಿ, ಭಾರಿ ಮಸ್ತ್ ಆಕೈತಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡ್ರಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟಿ ಆಗೋಣ್ರಿ. ನಮಸ್ಕಾರ ರೀ.